गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ನಾಳೆಯ ಪಂಚಾಂಗ, ದ್ವಾದಶ ರಾಶಿಗಳ ಭವಿಷ್ಯ ಮತ್ತು ನಾಳೆಯ ವಿಶೇಷ ದಿನದ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇನ್ನೂ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ನಾಳೆಯ ಪಂಚಾಂಗ, ದ್ವಾದಶ ರಾಶಿಗಳ ಭವಿಷ್ಯ ಮತ್ತು ವಿಶೇಷ ದಿನವನ್ನು ತಿಳಿದುಕೊಳ್ಳೋಣ. ಇಲ್ಲಿ ನಾಳೆಯ ಒಂದು ವಿಶೇಷ ಅಂದರೆ ಮಾಸಿಕ ಶಿವರಾತ್ರಿ. ಸೊ ಈ ಒಂದು 11ನೇ ತಾರೀಕು ಮಂಗಳವಾರ 2026 ಆಗಸ್ಟ್ ಈ ತಿಂಗಳು ಈ ಒಂದು ದಿನ ಮಾಸಿಕ ಶಿವರಾತ್ರಿ ಇದೆ. ಶಿವನ ಆರಾಧನೆ, ಅದೇ ರೀತಿ ಮಂಗಳವಾರ ಆಗಿರೋದ್ರಿಂದ ತಾಯಿಯ ಒಂದು ದರ್ಶನ, ತಾಯಿಯ ಒಂದು ಅಂದರೆ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಸೊ ಅಮ್ಮನವರಿಗೆ ಸಾಧ್ಯವಾದಷ್ಟು ನಮಸ್ಕಾರಗಳು, ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ. ಇದರಿಂದ ನಮ್ಮಲ್ಲಿರ್ತಕ್ಕಂಥ ಕೆಲವು ದಾರಿದ್ರ್ಯಗಳು ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಒಂದು ದಿನದ ಅಂದರೆ 11ನೇ ತಾರೀಕಿನ ಒಂದು ಪಂಚಾಂಗ ಮತ್ತು ವಿಶೇಷ ದಿನ ಅಂತೂ ತಿಳಿಸಿಕೊಟ್ಟಾಯಿತು. ಸೊ ಮಾಸಿಕ ಶಿವರಾತ್ರಿ ಇರೋದರಿಂದ ಶಿವನ ಆರಾಧನೆ ಮತ್ತು ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿದ್ದೇ ಆದರೆ ಆ ಶಿವನ ಕೃಪೆ ನಾವು ಪಡೆಯುವಂಥವ್ರಾಗ್ತೀವಿ ಅಂತಲೇ ಹೇಳ್ಬೋದು. ಸೊ ಇವಾಗ ನಾಳೆಯ ಪಂಚಾಂಗ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಳೆ ಶ್ರೀ ಪರಾಭನಾಮ ಸಂವತ್ಸರ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ, ಮಂಗಳವಾರ, ಪುನರ್ವಸು ನಕ್ಷತ್ರ, ಸಿದ್ಧಿಯೋಗ, ಭದ್ರಕರ್ಣ. ನಾಳೆಯ ದಿನ ಸೂರ್ಯ ಉದಯ 6 ಗಂಟೆ 10 ನಿಮಿಷ, ಸೂರ್ಯ ಅಸ್ತ 6 ಗಂಟೆ 55 ನಿಮಿಷ. ನಾಳೆ ಒಂದು ವಿಶೇಷ ಅಂದರೆ ಅದೇ ಮಾಸಿಕ ಶಿವರಾತ್ರಿ. ಇನ್ನು ನಾಳೆ ಒಂದು ನಿಮಗೆ ಶುಭ ಸಮಯ ಅಂದರೆ ಏನಾದರೂ ಕೆಲಸ ಮಾಡಬೇಕು ಅಂತ ಇದ್ದಿದ್ದೇ ಆದಲ್ಲಿ ಒಂದು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ 25 ನಿಮಿಷದೊಳಗಾಗಿ ನೀವು ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲು ಹೋಗಬೇಡಿ, ಅಂದರೆ ಇದೊಂದು ಅಶುಭ ಸಮಯ. ಸೊ ಹಾಗಾಗಿ ಬೆಳಗಿನ ಜಾವ 8 ಗಂಟೆ 35 ನಿಮಿಷದಿಂದ 9 ಗಂಟೆ 25 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ. ಅದೇ ರೀತಿ 11 ಗಂಟೆ 15 ನಿಮಿಷದಿಂದ 12 ಗಂಟೆವರೆಗೂ ಈ ಎರಡೂ ಸಮಯದಲ್ಲಿ ಆದಷ್ಟು ನೀವು ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಒಂದು ನಕ್ಷತ್ರ ಅಂತ ಬರೋದಾದರೆ ಬೆಳಗಿನ ಪುನರ್ವಸು ನಕ್ಷತ್ರ ಇರುತ್ತೆ, ತದನಂತರ ಪುಷ್ಯ ನಕ್ಷತ್ರ ಬರುವಂಥದ್ದಾಗತ್ತೆ. ಈ ದಿನದ ಒಂದು ರಾಶಿ ನಿಮಗೆ ಕರ್ಕಾಟಕ ರಾಶಿಯಾಗಿರುತ್ತೆ. ಕರ್ಕಾಟಕ ರಾಶಿ ಅದರದೇ ಆದಂತಹ ವಿಶೇಷ ಇದೆ. ಈ ದಿನ ಹುಟ್ಟಿರ್ತಕ್ಕಂಥ ಮಕ್ಕಳ ಒಂದು ಜಾತಕ ನೋಡೋದಾದರೆ ಗುರು, ರವಿ, ಬುಧ, ಚಂದ್ರ 4 ಗ್ರಹಗಳು ಒಳ್ಳೆ ಗ್ರಹಗಳಾಗಿರೋದ್ರಿಂದ ಇಲ್ಲಿ ಅನುಕೂಲತೆಗಳು ಜಾಸ್ತಿ ಇದೆ. ಈ ದಿನ ಹುಟ್ಟುವಂಥ ಹೆಣ್ಣು ಮಗು ಆಗಿರಲಿ, ಗಂಡು ಮಗು ಆಗಿರಲಿ ಒಳ್ಳೆಯ ವಿಶೇಷ ವ್ಯಕ್ತಿ ಆಗುವಂಥದ್ದಾಗ್ಬೋದು, ಆದರ್ಶ ವ್ಯಕ್ತಿತ್ವ ಇರುವಂಥದ್ದಾಗ್ಬೋದು, ಒಳ್ಳೆ ಮೇಧಾವಿ ವ್ಯಕ್ತಿ ಇರುವಂಥದ್ದು ಆಗ್ಬೋದು. ಈ ಎಲ್ಲ ರೀತಿಯಲ್ಲಿ ಈ ಒಂದು ದಿನದ ವಿಶೇಷಗೊಂಡಿರುತ್ತೆ. ಸೊ ಇದು ಈ ಒಂದು ದಿನದ ಪಂಚಾಂಗ ಮತ್ತು ವಿಶೇಷ ದಿನ. ಅದೇ ರೀತಿಯಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ದ್ವಾದಶ ರಾಶಿಗಳ ಭವಿಷ್ಯ ತಿಳಿದುಕೊಳ್ಬೇಕಲ್ಲ, ಈ ಭವಿಷ್ಯ ಒಂದಿಷ್ಟು ಗ್ರಹಸ್ಥಿತಿಗಳು ಅನುಗುಣವಾಗಿ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಕುಜ ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು, ಬುಧ, ರವಿ, ಚಂದ್ರ 4 ಗ್ರಹಗಳು ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಈ ಒಂದು ಗೃಹ ಸ್ಥಿತಿಗಳ ಅನುಗುಣವಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಈ ಒಂದು 11 ಆಗಸ್ಟ್ 2026 ಮಂಗಳವಾರ ದಿನ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ನಿಮ್ಮ ಮಾತಿಗೆ ಗೌರವ ಸಿಗುವಂಥದ್ದಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಸಿಗುವಂಥದ್ದಾಗುತ್ತೆ, ಮತ್ತು ನಿಮ್ಮದೇ ಆದಂಥ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದಾಗುತ್ತೆ. ಆ ಪ್ಲ್ಯಾನ್ ಏನಿದೆಯಲ್ಲ ವರ್ಕೌಟ್ ಆಗುವಂಥದ್ದಾಗುತ್ತೆ ಈ ಒಂದು ದಿನದಲ್ಲಿ. ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಏರಿಕೆ ಆಗುವಂಥದ್ದು ಇದೆ, ಆದರೆ ಅಧಿಕವಾದ ಖರ್ಚುಗಳು ನಿಮಗೆ ಬ್ಯಾಲೆನ್ಸ್ ಮಾಡಲು ಒಂದು ರೀತಿಯಲ್ಲಿ ಕಷ್ಟ ಅನಿಸುತ್ತೆ. ಯಾಕೆಂದರೆ ಆದಾಯ ಬರ್ತಾ ಇರುತ್ತೆ, ಖರ್ಚುಗಳು ವಿಪರೀತಿಯಾಗಿ ಬರ್ತಾ ಇರೋದ್ರಿಂದ ಉಳಿತಾಯದ ಯೋಜನೆಗೆ ಕೈ ಹಾಕಲು ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ಸ್ನೇಹಿತರಾಗಿರ್ಬೋದು, ಆತ್ಮಿಕ ಸಂಬಂಧಗಳಾಗಿರ್ಬೋದು, ಅವರ ನಿಮ್ಮ ಒಂದು ಸಪೋರ್ಟ್ ನಿಂತರೆ ಇನ್ನೂ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಸಫಲ ಆಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನದಲ್ಲಿ ಸ್ವಲ್ಪ ಏನಂತೀರ, ಸಂಚಾರ ಜಾಸ್ತಿ ಇರುತ್ತೆ ಈ ಒಂದು ಮಂಗಳವಾರ ದಿನ. ಅಂದರೆ ನಿಮ್ಮ ಒಂದು ಸುತ್ತಮುತ್ತಲಿರೋ ಸಣ್ಣ ಪುಟ್ಟ ಕೆಲಸಗಳಿಗೂ ನೀವೇ ತಿರುಗಾಡುವಂಥ ಪ್ರಸಂಗ ಬರುವಂಥದ್ದಾಗತ್ತೆ. ಈ ದಿನ ಮಂಗಳವಾರ ಆಗಿರೋದ್ರಿಂದ, ಮಾಸಿಕ ಶಿವರಾತ್ರಿ ಆಗಿರೋದ್ರಿಂದ ಶಿವನ ಆರಾಧನೆ ಮಾಡಿ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸೋದ್ರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಮಂಗಳವಾರದ ಭವಿಷ್ಯ ಮೇಷರಾಶಿಯವ್ರದ್ದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಆಗುವಂಥದ್ದಾಗತ್ತೆ. ನಿಮ್ಮ ಒಂದು ಪ್ಲ್ಯಾನಿಂಗ್ ಪ್ರಕಾರ ನಡೆಯೋದು ಸ್ವಲ್ಪ ವಿಳಂಬ ಆಗುವಂಥದ್ದಾಗ್ಬೋದು, ಅಥವಾ ಕೋಪ ತಾಪ ಏರುವಂಥದ್ದಾಗ್ಬೋದು, ಅಥವಾ ಎದುರಾಳಿ ನಿಮ್ಗಿಂತ ಮುಂಚೆನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಕ್ರೆಡಿಟನ್ನು ತಗೋಬಹುದಂತಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಈ ದಿನ ವೃಷಭ ರಾಶಿಯವರಿಗೆ ಎಲ್ಲೋ ನಿಮ್ಮದೇ ಆದಂತಹ ಕೆಲವು ಸ್ವಯಂಕೃತ ಟಿಪ್ಪಣಿ ಏನಂತೀರ ಕಾರ್ಯಗಳಿಂದ ಈ ದಿನ ಹಿಂಜರಿಕೆ ಸ್ವಭಾವ ಇರುತ್ತೆ. ತೊಂದರೆ ಇಲ್ಲ, ಇವತ್ತಿನ ಒಂದು ಏನಂತೀರ ಹಿನ್ನಡೆಗೆ ನಾಳೆಯ ಜಯ ಅಂತ ತಿಳ್ಕೊಳ್ಳಿ. ನಾಳೆ ಇನ್ನೂ ಒಂದಿಷ್ಟು ಬೇರೆ ಬೇರೆ ರೀತಿಯ ಜಯಗಳನ್ನು ನಿಮಗೆ ತಂದು ಕೊಡ್ಬೋದು. ಆದರೆ ಇವತ್ತು ಸ್ವಲ್ಪ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಹಿಂಜರಿಕೆ ಇರುವಂಥದ್ದಾಗುತ್ತೆ. ಇನ್ನು ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಈ ದಿನ ಆದಾಯದ ಮೂಲ ಕಡಿಮೆ ಆಗುವಂಥದ್ದಾಗುತ್ತೆ, ಆದರೆ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗುತ್ತೆ. ಏನಂತೆ ಮಾಸಿಕವಾಗಿ ಒಂದಿಷ್ಟು ಚಿಂತನೆಗಳು ಜಾಸ್ತಿ ಆಗುತ್ತೆ, ಕೌಟುಂಬಿಕದ ಒಂದಿಷ್ಟು ಚಿಂತನೆಗಳು ಜಾಸ್ತಿ ಆಗುತ್ತೆ, ವ್ಯವಹಾರದಲ್ಲಿ ಒಂದಿಷ್ಟು ಏನೋ ಗಂಭೀರತೆ ಇರುವಂಥ ರೀತಿಯಲ್ಲಿ ನೀವು ತೋರಿಸ್ಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ಮಾಸಿಕ ಶಿವರಾತ್ರಿ ಇದೆ. ಸಾಧ್ಯವಾದಷ್ಟು ಶಿವನ ಆರಾಧನೆ, ಶಿವನ ಒಂದಿಷ್ಟು ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆ ಹಾಕಿ, ಅದೇ ರೀತಿಯಾಗಿ ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇದರಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಈ ದಿನದ ಮಟ್ಟಿಗೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಈ ದಿನದ ಮಂಗಳವಾರದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಮಾತಿನಲ್ಲಿ ಮರಳಾಗುವಂಥದ್ದು ಈ ದಿನ ನಿಮಗೆ ಆಗುವಂಥದ್ದಾಗುತ್ತೆ. ಯಾರೋ ಮಾತಿಗೆ ನಂಬಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ಅಚಾತುರ್ಯ ಅಂತೀವಿ. ಅಂದರೆ ಅವರ ಒಂದು ಬುದ್ಧಿಗೆ ನಿಮ್ಮ ಬುದ್ಧಿ ಕೊಟ್ಬಿಟ್ಟು ಕೆಲವೊಂದು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಎಲ್ಲೋ ಹಿನ್ನಡೆಯ ವಿಷಯ ಅಥವಾ ಒಂಥರ ಅಶುಭ ವಾರ್ತೆ ಸಿಗುವಂಥದ್ದಾಗತ್ತೆ. ಅಂದರೆ ಒಬ್ಬರನ್ನು ನಂಬಿ ನೀವು ಕೆಲಸ ಮಾಡೋದರಿಂದ ಈ ದಿನ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಫೆಕ್ಟ್ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ನಿಮ್ಮ ಒಂದು ಬುದ್ಧಿಮಟ್ಟಕ್ಕೆ ಏನು ಇವತ್ತು ಮಾಡಬೇಕನ್ಸುತ್ತೋ ಅಷ್ಟು ಮಾಡಿದರೆ ಉತ್ತಮ. ಆದರೆ ಇನ್ನೊಬ್ಬರ ಒಂದು ಮಾರ್ಗದರ್ಶನದಿಂದ ಹೋದದ್ದೇ ಆದಲ್ಲಿ ನಷ್ಟಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಉದಾಹರಣೆಗೆ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರ ಒಂದು ಐಡಿಯಾ ತಗೊಳ್ಳೋದಾಗಿರ್ಬೋದು, ಇದರಿಂದ ಸ್ವಲ್ಪ ನಿಮಗೆ ಹಿನ್ನಡೆ ಅಂತಂದು ಹೇಳ್ಬೋದು. ಇನ್ನು ಆತ್ಮೀಯರು ನಿಮಗೆ ಒಂದು ರೀತಿಯಲ್ಲಿ ಈ ದಿನ ಸಹಾಯ ಮಾಡುವಂಥವ್ರು ಆಗ್ತಾರೆ. ಅದು ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಅದೇ ರೀತಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ವೇಗ ಸಿಗುವಂಥದ್ದು ಇದೆ. ಬಟ್ ನಿಮ್ಮದೇ ಆದಂಥ ಜ್ಞಾನದಿಂದ ಅದನ್ನು ವೇಗ ಮುಂದುವರಿಸಿದ್ದೇ ಆದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನೊಬ್ಬರ ಮಾರ್ಗದರ್ಶನದಿಂದ ಮೂವ್ ಮಾಡಿದರೆ ಸ್ವಲ್ಪ ಹಿನ್ನಡೆ ಇರುವಂಥದ್ದಾಗಿರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಂಗಳವಾರದ ಮಿಥುನ ರಾಶಿಯವರ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಮಾಸಿಕ ಶಿವರಾತ್ರಿ ಇದೆ. ಅದೇ ರೀತಿ ಮಂಗಳವಾರ ಅಮ್ಮನವರಿಗೂ ಮತ್ತು ಶಿವನಿಗೂ ಕ್ಷೀರಾಭಿಷೇಕ ಸೇವೆ ಸಾಧ್ಯವಾದರೆ ಮಾಡಿಸಿ, ಇಲ್ಲದಿದ್ದರೆ ಕುಂಕುಮಾರ್ಚನೆ ಸೇವೆ ಮಾಡಿಸಿ, ಹಾಗೂ ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು.
ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗುತ್ತೆ ಈ ದಿನ. ಅಂದರೆ ನಿಮ್ಮದೇ ಆದಂಥ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಅತಿಯಾಗಿ ಬಂದಿರೋದ್ರಿಂದ ಯಾವುದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಯಾವುದು ಪ್ರಿಯಾರಿಟಿ ಕೊಡಬೇಕು, ಒಂದು ಸ್ವಲ್ಪ ಗೊಂದಲ, ಒಂದಿಷ್ಟು ಏನಂತೀರ ಹಿಂಜರಿಕೆ ಈ ದಿನ ಸಿಗುವಂಥದ್ದಾಗತ್ತೆ. ಬಟ್ ಮಧ್ಯಾಹ್ನದ ಹೊತ್ತಿಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಕ್ಕು ಆ ಒಂದು ಕೆಲಸಕ್ಕೆ ವೇಗ ಸಿಗುವಂಥದ್ದಾಗುತ್ತೆ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕನ್ಫ್ಯೂಸ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಬಿಟ್ಟರೆ ಉಳಿದಂತೆ ಎಲ್ಲವೂ ಅನುಕೂಲ ರೀತಿಯಲ್ಲಿದೆ. ಆರ್ಥಿಕವಾಗಿ ಲಾಭ ಆಗುವಂಥದ್ದಾಗುತ್ತೆ, ಕೌಟುಂಬಿಕವಾಗಿ ನಿಮಗೆ ಸಪೋರ್ಟ್ ಸಿಗುವಂಥದ್ದಾಗುತ್ತೆ, ನಿಮ್ಮ ಸ್ನೇಹಿತರು ಕೂಡ ಸಪೋರ್ಟ್ ಮಾಡುವಂಥದ್ದಾಗುತ್ತೆ. ಆದರೆ ವಾಹನ ಓಡಿಸುವಾಗ ಮಾತ್ರ ಈ ದಿನ ತುಂಬ ಜಾಗರೂಕತೆಯಿಂದ ಇರಿ. ಸಣ್ಣ ಪುಟ್ಟ ಅಪಘಾತಗಳು ಆಗ್ಬೋದು. ಹಾಗಾಗಿ ವಾಹನ ನೀವಾದರೂ ಓಡಿಸಿ, ಇನ್ನೊಬ್ಬರಾದರೂ ಓಡಿಸಿದ್ರು ನಿಧಾನಾಗಿ ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ಅಂತ ವಿಷಯಕ್ಕೆ ಬರೋದಾದರೆ ಈ ದಿನ ಮಾಸಿಕ ಶಿವರಾತ್ರಿ ಇದೆ. ಶಿವನ ಆರಾಧನೆ ಮಾಡಿ, ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸುವಂಥ ಮನಸ್ಸಿದ್ರೆ ಖಂಡಿತವಾಗಿ ಮಾಡಿಸಿ, ಒಳ್ಳೆಯದಾಗತ್ತೆ. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಕೆಲವರು ನಿಮಗೆ ಉಪದೇಶಗಳನ್ನು ಕೊಡುವಂಥವ್ರು ಆಗ್ತಾರೆ. ಅದು ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ. ಸೊ ಕೆಲವು ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗ್ತಾ ಇರೋದ್ರಿಂದ ಆಕ್ಸೆಪ್ಟ್ ಮಾಡೋದು ತುಂಬ ಉತ್ತಮ. ಅಂದರೆ ಸ್ವೀಕಾರ ಮಾಡಬೇಕು ಅಷ್ಟೇ. ನೀವು ಅದನ್ನು ರಿಗ್ರೆಟ್ ಮಾಡೋದಾಗಿರಲಿ ಅಥವಾ ಅವ್ರನ್ನ ಒಂದು ರೀತಿ ಅಪಹಾಸ್ಯ ಮಾಡೋದಾಗಿರಲಿ ದಯವಿಟ್ಟು ಮಾಡಲು ಹೋಗಬೇಡಿ. ಈ ಒಂದು ಅಡ್ವೈಸ್ನಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳೇನಿದೆ ಅದು ವೇಗ ಸಿಗುವಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಯಶಸ್ವಿ ಆಗುವಂಥದ್ದಾಗುತ್ತೆ. ಇನ್ನು ಆರ್ಥಿಕವಾಗಿ ಗಳಿಕೆಯ ಪ್ರಮಾಣ ಜಾಸ್ತಿ ಆಗುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಕೌಟುಂಬಿಕ ಜೀವನದ ಒಂದಿಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದಿರೋದ್ರಿಂದ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ. ಈ ರೀತಿಯಲ್ಲಿ ಹೋದರೆ ನಿನಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು. ಅದೇ ರೀತಿಯಾಗಿ ಸಹೋದರ ಸಹೋದರಿಯರ ಒಂದಿಷ್ಟು ಆರ್ಥಿಕ ಸಹಾಯ ಈ ದಿನ ನಿಮಗೆ ತುಂಬ ಅನುಕೂಲ ಮಾಡಿಕೊಡುವಂಥದ್ದಾಗತ್ತೆ. ಇನ್ನು ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರೋದು ತುಂಬ ಉತ್ತಮ. ಯಾಕಂದರೆ ಅಷ್ಟಮ ಶನಿ ನಡೀತಾ ಇದೆ. ಒಂದು 3 ದಿನಗಳ ಕಾಲ ವಾಹನ ಓಡಿಸುವಾಗ ತುಂಬ ಎಚ್ಚರಿಕೆಯಿಂದ ಓಡಿಸೋದು ಉತ್ತಮ ಹೇಳ್ಬಹುದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಮಾಸಿಕ ಶಿವರಾತ್ರಿ ಇದೆ. ಶಿವನ ಆರಾಧನೆ, ಶಿವನ ದರ್ಶನ, ಶಿವನಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ, ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ನೋಡೋದಾದರೆ ಇಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಶತ್ರುವಿನ ಕಾಟ ಇರುತ್ತೋ ಅಥವಾ ನಿಮ್ಮ ಒಂದು ಆತ್ಮೀಯರ ಒಂದು ಕಾಟ ಅಥವಾ ನಿಮ್ಮ ಸ್ನೇಹಿತರ ಒಂದು ಕಾಟ ಅಂತಲೇ ತಿಳ್ಕೊಳ್ಳಿ. ಅಂದರೆ ಅವರು ಎಲ್ಲೋ ಹೋಲ್ಡ್ ಮಾಡ್ಬೋದು ಅಥವಾ ಅದಕ್ಕೆ ಅಡ್ಡಿ ಪಡಿಸ್ಬೋದು ಅಥವಾ ಅದಕ್ಕೆ ಅಲ್ಲಿ ಹೋಗದೇ ಇರುವಂತೆ ನಿಮ್ಮನ್ನು ತಡೆ ಹಿಡಿಬಹುದು. ಅಂದರೆ ಇವತ್ತಿನ ಒಂದು ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಎದುರಾಗುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಹಾಗಾಗಿ ಒಂದು ಸ್ವಲ್ಪ ನೀವು ಪ್ಲ್ಯಾನ್ ಬದಲಾವಣೆಯೊಂದಿಗೆ ಹೊರಗಡೆ ಹೋಗಿ ಆ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸೋದು ಉತ್ತಮ. ಹಾಗೂ ನಿಮ್ಮ ಒಂದು ಸೀಕ್ರೆಟ್ ಅಂತೀರಲ್ಲ ಅದನ್ನು ನೀವು ಮೇಂಟೈನ್ ಮಾಡೋದು ತುಂಬ ಉತ್ತಮ. ಎಲ್ಲ ಸೀಕ್ರೆಟನ್ನು ಓಪನ್ ಮಾಡಿ ನೀವು ಕೆಲಸ ಕಾರ್ಯಗಳಿಗೆ ಹೋದದ್ದೇ ಆದರೆ ಹಿನ್ನಡೆ ಇರುವಂಥದ್ದಾಗತ್ತೆ. ಇನ್ನು ಈ ಒಂದು ದಿನದಲ್ಲಿ ಖರ್ಚುಗಳು ಅಧಿಕ ಬರುವಂಥದ್ದಾಗತ್ತೆ. ವೃಥಾ ತಿರುಗಾಟ ಈ ದಿನ ಇರುತ್ತೆ. ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಈ ದಿನದ ಪರಿಹಾರ ಅಂತ ನೋಡೋದಾದರೆ ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಒಂದು ಸೇವೆಯನ್ನು ಮಾಡಿಸಿ ಆ ಕುಂಕುಮವನ್ನು ಧಾರಣೆ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಈ ದಿನದ ಮಟ್ಟಿಗೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಶಕ್ತಿ ಅಥವಾ ಒಂದು ಉತ್ತೇಜನ ಅಥವಾ ಒಂದಿಷ್ಟು ಮಾರ್ಗದರ್ಶನ ತುಂಬ ವರ್ಕೌಟ್ ಆಗುವಂಥದ್ದಾಗುತ್ತೆ. ಅನೇಕ ರೀತಿಯ ಒಂದಿಷ್ಟು ಪ್ಲ್ಯಾನಿಂಗ್ ವರ್ಕೌಟ್ ಆಗುವಂಥದ್ದಾಗತ್ತೆ. ನೀವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಒಂದು ಕಡೆಗೆ ವಾಲಿಕೊಳ್ಳುವಂಥದ್ದಾಗತ್ತೆ. ಈ ದಿನದ ಒಂದು ಕೋರ್ಟು ಕಚೇರಿಗಳಿಗೆ ಇರತಕ್ಕಂತಹ ಒಂದಿಷ್ಟು ಸಮಯ ಏನಿದೆಯಲ್ಲ ಅದು ನಿಮ್ಮ ಪರವಾಗಿ ಇರುವಂಥದ್ದಾಗತ್ತೆ. ಜಡ್ಜ್ಮೆಂಟ್ ಆಗಿರ್ಬೋದು, ಹಿಯರಿಂಗ್ ಆಗಿರ್ಬೋದು, ಏನೇ ಇದ್ರೂ ಕೋರ್ಟು ಕಚೇರಿಗಳಿಗೆ ನಿಮ್ಮ ಪರವಾಗಿ ಇರುವಂತಹ ಒಂದು ವಿಚಾರ ಶುಭವಾರ್ತೆ ಈ ದಿನ ಸಿಗುವಂಥದ್ದಾಗತ್ತೆ. ಸ್ವಲ್ಪ ಖರ್ಚುಗಳು ಮಾತ್ರ ಈ ದಿನ ತುಲಾರಾಶಿಯವರಿಗೆ ಅಧಿಕವಾಗಿರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಮಂಗಳವಾರ ಆಗಿರೋದ್ರಿಂದ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಮತ್ತು ಕುಂಕುಮಾರ್ಚನೆ ಸೇವೆ ಮಾಡಿಸಿದ್ರೆ ಇನ್ನೂ ಉತ್ತಮ. ನಿಮ್ಮ ಒಂದು ಈ ದಿನದ ಕೆಲಸ ಕಾರ್ಯಗಳಿಗೆ ವೇಗ ಸಿಕ್ಕು ಅದು ತುಂಬ ಯಶಸ್ವಿಯಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ತುಲಾರಾಶಿಯವರ ಮಂಗಳವಾರದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು.
ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದ್ರೆ, ನೀವು ಆರ್ಥಿಕವಾಗಿ ಈ ದಿನ ಸ್ವಲ್ಪ ಮೋಸ ಹೋಗುವಂಥದ್ದಾಗತ್ತೆ. ಯಾರದೋ ನಂಬಿ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಳ್ಳುವಂಥದ್ದಾಗ್ಬೋದು, ಅಥವಾ ಇನ್ನು ಏನು ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳುವಂಥದ್ದು ಆಗ್ಬೋದು. ಹಾಗಾಗಿ ಈ ದಿನ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳಿಂದ ಅಥವಾ ನಿಮ್ಮದೇ ಆದಂಥ ಸ್ವಯಂಕೃತ ಅಪರಾಧದಿಂದ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗತ್ತೆ. ಅಂದರೆ ವಾಹನ ಅಪಘಾತದಿಂದ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೆ ನಿಮಗೆ ವಾಹನ ಆಗಿರ್ಬೋದು, ಬೇರೆಯವರ ವಾಹನ ಆಗಿರ್ಬೋದು, ತಪ್ಪು ನಿಮ್ಮದೇ ಆಗಿರೋದ್ರಿಂದ ಖರ್ಚುಗಳು ವಿಪರೀತಿಯಾಗಿ ಬರುವಂಥದ್ದಾಗತ್ತೆ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಯಾಕಂದರೆ ಇಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ಅಲ್ಲಿ ಒತ್ತಡ ಇರುತ್ತೆ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೆಡ್ಡೇಕು ಅಥವಾ ನಿಮ್ಮದೇ ಆದಂಥ ಹೊಟ್ಟೆ ನೋವು ಅತಿಯಾಗಿ ಈ ದಿನ ಕಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಅಂತಲೂ ಹೇಳ್ಬೋದು. ಈ ದಿನ ಸಾಧ್ಯವಾದಷ್ಟು ಸ್ವಲ್ಪ ಶಾಂತ ರೀತಿಯಲ್ಲಿ ಈ ವ್ಯವಹಾರಗಳನ್ನು ಬಗೆಹರಿಸಿಕೊಂಡದ್ದೇ ಆದಲ್ಲಿ ನೀವು ಈ ದಿನ ಒಂದು ರೀತಿಯಲ್ಲಿ ಸಮಾಧಾನಕರ ದಿನ ಅಂತ ತಡಬಹುದು ಅಂತಲೇ ಹೇಳ್ಬೋದು. ಈ ದಿನ ಮಾಸಿಕ ಶಿವರಾತ್ರಿ ಆಗಿದ್ದರಿಂದ ಶಿವನ ಆರಾಧನೆ ಮಾಡಿ, ಶಿವನ ಒಂದಿಷ್ಟು ಪ್ರದಕ್ಷಿಣೆ ಹಾಕಿ, ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇದರಿಂದ ನಿಮ್ಮ ಈ ದಿನದ ಕೆಲವು ಸಮಸ್ಯೆಗಳೇನಿದೆ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಸಾಧ್ಯವಾದಷ್ಟು ನೀವು ಈ ದಿನ ಅವಕಾಶಗಳು ತುಂಬ ಬರ್ತಾ ಇರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಈಡಾಗೋದಕ್ಕಿಂತ ಯಾವುದು ಮುಖ್ಯ ಅದಕ್ಕೆ ನೀವು ಪ್ರಿಯಾರಿಟಿ ಕೊಟ್ಟರೆ ತುಂಬ ಉತ್ತಮ. ಇನ್ನು ಖರ್ಚುಗಳು ಅಧಿಕವಾಗಿ ಬರ್ತಾ ಇರೋದ್ರಿಂದ ಕಡಿವಾಣ ಹಾಕೋದು ತುಂಬ ಉತ್ತಮ. ಅಂದರೆ ಯಾವುದು ಮಾಡಬೇಕು ಕೆಲವೊಂದನ್ನು ನೀವು ನಾಳೆಗೆ ಪೋಸ್ಟ್ಪೋನ್ ಮಾಡಿದರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರ ಒಂದು ಸಹಕಾರ ನಿಮಗೆ ಈ ದಿನ ಸಿಗ್ತಾ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ನೀಟಾಗಿ ಅದರದೇ ಆದಂಥ ಒಂದು ಸಮಯದಲ್ಲಿ ಮುಗಿಯುವಂಥದ್ದಾಗುತ್ತೆ. ಎಂಡ್ ಆಫ್ ದಿ ಡೇ ಅಂತ ಬಂದಾಗ ಈ ದಿನ ಯಶಸ್ವಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಮಂಗಳವಾರ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಅಮ್ಮನವರಿಗೆ ಸಾಧ್ಯವಾದಷ್ಟು ಹೂಗಳನ್ನು ಸಮರ್ಪಣೆ ಮಾಡಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಈ ದಿನದ ಮಟ್ಟಿಗೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಕುಟುಂಬದ ನಿರ್ವಹಣೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಅಧಿಕ ಬರುವಂಥದ್ದಾಗುತ್ತೆ. ಎಲ್ಲರ ಒಂದು ಸಹಮತದಿಂದ ಕುಟುಂಬದ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳನ್ನು ಈ ದಿನ ಮಾಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಆಗು ಹೋಗುಗಳು, ಪದಾರ್ಥಗಳು, ಬಟ್ಟೆ, ಹಬ್ಬ ಹರಿದಿನಗಳ ಒಂದು ಚರ್ಚೆ ಈ ದಿನ ನಡೆಯುವಂಥದ್ದಾಗುತ್ತೆ. ನಿಮ್ಮ ಮಾತುಗಳಿಗೆ ಗೌರವ ಸಿಗುವಂಥದ್ದಾಗುತ್ತೆ. ಇತರ ಸದಸ್ಯರ ಒಂದು ಮಾತುಗಳಿಗೆ ನೀವು ಕೂಡ ಗೌರವ ಕೊಡುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಅನ್ಯೋನ್ಯತೆಯಿಂದ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಅಧಿಕವಾದ ಖರ್ಚುಗಳು ಬರುವಂಥದ್ದಾಗುತ್ತೆ. ಈ ಖರ್ಚಿನಿಂದ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡಲು ಸ್ವಲ್ಪ ಸಣ್ಣ ಪ್ರಮಾಣದ ಸಾಲ ಮಾಡುವಂಥದ್ದಾಗುತ್ತೆ ಮಕರ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಎಲ್ಲವೂ ಅನುಕೂಲಕರವಾಗಿ ಇರುತ್ತೆ. ಇನ್ನು ಈ ದಿನ ಮಾಸಿಕ ಶಿವರಾತ್ರಿ ಆಗಿರೋದ್ರಿಂದ ಶಿವನ ಒಂದು ದರ್ಶನ ಮಾಡಿಕೊಳ್ಳಿ. ಶಿವನಿಗೆ ಸಾಧ್ಯವಾದಷ್ಟು ಬಿಲ್ವ ಪತ್ರೆಗಳನ್ನು ಸಮರ್ಪಿಸಿ. ಇದರಿಂದ ಈ ದಿನ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ 11ನೇ ರಾಶಿಯಾಗಿರತಕ್ಕಂತಹ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಹೊಸ ಹೊಸ ಆಲೋಚನೆಗಳು ಈ ದಿನ ಬೆಳಗಿನ ಜಾವದಿಂದ ಪ್ರಾರಂಭ ಆಗುತ್ತೆ. ಆದರೆ ಆ ಆಲೋಚನೆಗಳು ಬರುತ್ತೆ ವಿನಃ ಕಾರ್ಯರೂಪಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಆಲೋಚನೆ ಚೆನ್ನಾಗಿರುತ್ತೆ, ಆದರೆ ಮಾಡಲು ಮನಸ್ಸಿರೋದಿಲ್ಲ. ಅಂದರೆ ದೇಹ ಒಂದು ಕಡೆ, ಮನಸ್ಸು ಒಂದು ಕಡೆ ಇರೋ ರೀತಿಯಲ್ಲಿ ಕುಂಭರಾಶಿಯವರಿಗೆ ಇರುತ್ತೆ. ಅಂದರೆ ಮಾನಸಿಕವಾಗಿ ನೊಂದು ಹೋಗ್ಬಿಟ್ಟಿರ್ತೀರ. ಹಿಂದಿನ ಒಂದು ಇನ್ಸಿಡೆಂಟ್, ಅಂದರೆ ಈ ಸೋಮವಾರ ದಿನ ಆಗಿರತಕ್ಕಂಥ ಕೆಲವು ಅಹಿತಕರ ಘಟನೆಗಳು ಮಂಗಳವಾರ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನಿರಾಸಕ್ತಿ, ಕೆಲಸ ಮಾಡಲು ಆಸಕ್ತಿ ಇರೋದಿಲ್ಲ, ದೇಹ ಆಯಾಸಗೊಂಡಂತೆ ಆಗುತ್ತೆ, ಎಲ್ಲೋ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡಲು ಪ್ರಾರಂಭ ಮಾಡುತ್ತೆ. ಮಧ್ಯಾಹ್ನ ಹೊತ್ತಿಗೆ ಮನಸ್ಸು ಬರೋದಿಲ್ಲ. ಮನೆಗೆ ವಾಪಸ್ ಬಂದು ಹಗಲಿನಲ್ಲಿ ಮಲಗಿಕೊಳ್ಳುವಂಥ ಒಂದು ಏನಂತೀರ, ಏನೋ ಸುಸ್ತಾಗಿರೋದರಿಂದ ರೆಸ್ಟ್ ತೊಗೊಳ್ಳೋಕ್ಕೆ ಮನೆಗೆ ಬರುವಂಥದ್ದು ಆಗ್ಬೋದು ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಕೆಲವು ಸ್ನೇಹಿತರ ಒಂದು ಯೋಗಕ್ಷೇಮ ವಿಚಾರ ವಿನಿಮಯದಲ್ಲಿ ನಿಮ್ಮದೇ ಆದಂಥ ಕೆಲವು ವಿಚಾರಗಳಿಂದ ಆ ದಿನದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ನಿಮಗೆ ಸಮ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ, ಶಿವನಿಗೆ
ಬಿಲ್ವ ಪತ್ರೆಗಳನ್ನು ಸಮರ್ಪಿಸಿ ಅಥವಾ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇದರಿಂದ ನಿಮಗೆ ಇರತಕ್ಕಂಥ ಕೆಲವು ತೊಂದರೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 12ನೇ ರಾಶಿಯಾಗಿರತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ಸಾಧ್ಯವಾದಷ್ಟು ನಿಮ್ಮ ಮಾತುಗಳಿಗೆ ಬೆಲೆ ಸಿಗುವಂಥದ್ದಾಗುತ್ತೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ, ಮತ್ತು ನಿಮ್ಮ ಒಂದು ಮಾತುಗಳಿಗೆ ಗೌರವದೊಂದಿಗೆ ಕೆಲವು ಉತ್ತೇಜನಕರ ಉಡುಗೊರೆಗಳು ಅಂತೀವಿ, ಗಿಫ್ಟ್, ಈ ದಿನ ನಿಮಗೆ ಸಿಗುವಂಥದ್ದು ಇರುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಮೆಚ್ಚುಗೆ ಆಗಿ ಅವರು ಗಿಫ್ಟ್ ಕೊಡುವಂಥದ್ದು ಆಗ್ಬೋದು ಅಂತ ಹೇಳಿ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಒಂದಿಷ್ಟು ಶುಭವಾರ್ತೆಗಳು ನಿಮಗೆ ಈ ದಿನ ಸಿಗುವಂಥದ್ದಿದೆ. ಸಾಯಂಕಾಲದ ಹೊತ್ತಿಗೆ ನೀವು ಮಾಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮಗೆ ಖುಷಿ ತಂದು ಕೊಡುವಂಥದ್ದಾಗುತ್ತೆ. ಸುಮಾರು ದಿನಗಳ ನಂತರ ಏನೋ ಒಂದಿಷ್ಟು ಒಳ್ಳೆಯದು ನಡೀತಾ ಇದೆ ಅನ್ನೋ ಮಾತುಗಳನ್ನು, ವಿಚಾರ ವಿನಿಮಯಗಳನ್ನು ನಿಮ್ಮ ಆತ್ಮೀಯರಲ್ಲಿ, ಸ್ನೇಹಿತರಲ್ಲಿ ಹಂಚಿಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಮಾಸಿಕ ಶಿವರಾತ್ರಿ ಇದೆ, ಹಾಗಾಗಿ ಶಿವನ ಆರಾಧನೆ ಮಾಡಿ, ಶಿವನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಅದೇ ರೀತಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಿಸಿ. ಇದರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು. ಇನ್ನು ಅದೇ ರೀತಿ ಜಾತಕ ಪರಿಶೀಲನೆ, ಜಾತಕ ವಿಮರ್ಶೆ, ಗೃಹ ಪ್ರವೇಶ ಮತ್ತು ಉಪನಯನ, ಸತ್ಯನಾರಾಯಣ ಪೂಜೆ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನಮ್ಮ ವೈಯಕ್ತಿಕ ನಂಬರ್ ಆದ 7676762066 ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಇನ್ನಿತರ ಒಂದಿಷ್ಟು ಮಾರ್ಗದರ್ಶನ ವೈಯಕ್ತಿಕವಾಗಿ ಬೇಕಾಗಿದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಈ ದಿನ ಮಂಗಳವಾರ ಆ ತಾಯಿ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಪ್ರದವಾಗಿ ಮುಂದುವರಿಸಿಕೊಂಡು ಹೋಗುವಂತೆ ಸಮಸ್ತ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಅನುಕೂಲಕರವಾದ ದಿನಗಳನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ದಿನ ಯಶಸ್ವಿಪ್ರದವಾಗಿರುವಂತೆ, ಫಲಪ್ರದವಾಗಿರುವಂತೆ ಹಾಗೂ ಶುಭಪ್ರದವಾಗಿರುವಂತೆ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.